ಹಲೋ ಸ್ನೇಹಿತರೆ, ಇವರು ಸ್ಫೂರ್ತಿ ಅಂತ. ನೀವು ಹೇಳಿದಂತೆ ಕುಳಿತುಕೊಳ್ಳುತ್ತೇನೆ. ಪ್ಲೀಸ್ ಒಂದು ಸಲ ಆದರೂ ಬನ್ನಿ ಎಂದು ತುಂಬಾನೇ ರಿಕ್ವೆಸ್ಟ್ ಮಾಡಿ ತಾವು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಹಾಗೂ ಮುದುಕ ಸಿಕ್ಕಿದ್ರು ಮಾಡಿಸಿಕೊಳ್ಳಲು ರೆಡಿ ಇದ್ದೀನಿ ಎಂದು ಸ್ಫೂರ್ತಿ ಅವರೇ ಮಾಹಿತಿ ತಿಳಿಸಿದ್ದಾರೆ. ಕೇಳಿದಷ್ಟು ಕಾಲು ಅಗಲ ಮಾಡಿಕೊಡ್ತೀನಿ, ಹಣ ಕೊಡೋದಕ್ಕೂ ರೆಡಿ ಇದ್ದೀನಿ. ಆದರೂ ಸ್ಫೂರ್ತಿ ಅವರಿಗೆ ಯಾರು ಸಿಗುತ್ತಿಲ್ಲ ಸ್ನೇಹಿತರೆ. ಅದಕ್ಕೆ ಕೊನೆಗೆ ನಮ್ಮನ್ನು ಸಂಪರ್ಕಿಸಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಈಕೆ ಹತ್ತಿರ ಟೊಯೋಟಾ ಇನ್ನೋವಾ ಹೈಕ್ರಾಸ್ ZX ಒಂದು ಕಾರ್ ಕೂಡ ಇರುತ್ತೆ. ಇದೇ ಕಾರಲ್ಲಿ ಬಂದು ಭೇಟಿ ಆಗ್ತೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ವ್ಯಕ್ತಿ ಹೀಗೆ ಇರಬೇಕು ಅಂತ ಏನೂ ಇಲ್ಲ. ಮುದುಕ ಸಿಕ್ಕಿದ್ರು ಎತ್ತಿ ಕೊಡೋದಕ್ಕೆ ರೆಡಿ ಇದ್ದೀನಿ. ಒಂದು ಸಲ ಬಳಿ ಬಂದು ಮಾಡಿದರೆ 50,000 ರೂಪಾಯಿ ಕೊಡ್ತೀನಿ ಎಂದು ಭರವಸೆ ಕೊಟ್ಟಿದ್ದಾರೆ. ಆದರೂ ಯಾರೂ ಬಳಿ ಬರುತ್ತಿಲ್ಲ. ನಿಮ್ಮ ಚಾನಲ್ ವತಿಯಿಂದ ಒಬ್ಬರ ಜೊತೆಗೆ ಸೆಟಪ್ ಮಾಡಿಕೊಡಿ ಎಂದು ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಒಟ್ಟಾಗಿ 58 ವಯಸ್ಸಿನ ಒಳಗೆ ಇರುವ ವ್ಯಕ್ತಿ ಜೊತೆ ಸೆಟಪ್ ಮಾಡಿಕೊಡಿ ಎಂದು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಆ್ಯಂಡ್ ಸದ್ಯದ ತೂತಿನ ಪರಿಸ್ಥಿತಿ ಈ ರೀತಿ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಬನ್ನಿ, ಬಾದಾಮಿ ಮೈಬಣ್ಣ ಹೊಂದಿದ್ದಾಳೆ. ಆದರೆ ತೂತು ಮಾತ್ರ ತುಂಬಾನೇ ಕಪ್ಪಾಗಿ ಇರುತ್ತೆ. ಒಳಗಡೆ ಸ್ವಲ್ಪ ಗುಲಾಬಿ ಬಣ್ಣದಾಗಿರಿದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಬಯಕೆ ಆದಾಗ ತೂತು ತಾನಾಗೆ ಒದ್ದೆ ಆಗುತ್ತದೆ ಎಂದು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇದಿಷ್ಟು ಸ್ನೇಹಿತರೆ ಈಕೆಯ ಒಂದು ಚಪಾತಿಯ ಪರಿಸ್ಥಿತಿ ಆಗಿರುತ್ತೆ. ಇವಳಿಗೆ ಸ್ನೇಹಿತರೆ 58 ವಯಸ್ಸಿನ ಒಳಗಿನ ವ್ಯಕ್ತಿ ಸಿಕ್ಕಿದ್ರೆ ಟೊಯೋಟಾ ಇನ್ನೋವಾ ಹೈಕ್ರಾಸ್ ZX ಈ ಒಂದು ಕಾರಲ್ಲಿ ಬಂದು ಭೇಟಿ ಆಗ್ತೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಕಾರಲ್ಲಿ ಸ್ನೇಹಿತರೆ 1994 cc ಇಂಜಿನ್ ಇರುತ್ತೆ. ಆ್ಯಂಡ್ ಇದು ಸ್ನೇಹಿತರೆ ಬ್ಲ್ಯಾಕಿಸ್ ಹಾಗೆ ಗ್ಲಾಸ್ ಫ್ಲೇಕ್ ಕಲರಲ್ಲಿ ಇರುತ್ತೆ. ಸೊ ನೀವು ಕೂಡ ನೋಡ್ಬೋದು. ಆ್ಯಂಡ್ ಈ ಕಾರ್ನ ಟಾಪ್ ಸ್ಪೀಡ್ ಬಂದ್ಬಿಟ್ಟು 170 km ಆಗಿರುತ್ತೆ. ಆ್ಯಂಡ್ ಮೈಲೇಜ್ 1 ಲೀಟರ್ ಡೀಸೆಲಲ್ಲಿ 23 km ಮೈಲೇಜ್ ಇರುತ್ತೆ. ಆ್ಯಂಡ್ ಇದರ ಒಂದು ಟ್ರಾನ್ಸ್ಮಿಷನ್ ನೋಡೋದಾದರೆ ECVT ಆಟೋಮೆಟಿಕ್ ವಿತ್ ಪ್ಯಾಡಲ್ ಶಿಫ್ಟರ್ಸ್ ಟೈಪ್ ಇರೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಆ್ಯಂಡ್ ಪವರ್ ಔಟ್ಪುಟ್ ಬಂದ್ಬಿಟ್ಟು 184 bhp ಎಟ್ 6600 RPM. ಟ್ಯೂರಿಕೋ ಬಂದ್ಬಿಟ್ಟು 188 Nm ಎಟ್ 4400 ಆಗಿರುತ್ತೆ. ಆ್ಯಂಡ್ ಇದರಲ್ಲಿ 4 ಸಿಲಿಂಡರ್ ಜೊತೆಗೆ TNGA 5th ಜನರೇಷನ್ ಒಂದು ಹೈಬ್ರಿಡ್ ಒಂದು ಪೆಟ್ರೋಲ್ ಮತ್ತು ಎಲೆಕ್ಟ್ರಿಕ್ ಒಂದು ಆಪ್ಷನ್ ಕೂಡ ಇದರಲ್ಲಿ ಇರುತ್ತೆ. ಬಟ್ ಇವರು ಪರ್ಚೇಸ್ ಮಾಡಿರೋದು ಸ್ನೇಹಿತರೆ ಡೀಸೆಲ್ ಇಂಜಿನ್ ಟೊಯೋಟಾ ಇನ್ನೋವಾ ಹೈಕ್ರಾಸ್ ZX ಕಾರ್ ಪರ್ಚೇಸ್ ಮಾಡಿರುತ್ತಾರೆ.